ನಮಸ್ಕಾರ ಎಲ್ಲರಿಗೂ ಹೆಂಗದೀರಿ ಆರಾಮದೀರಿ. ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇಲ್ಲಿ ಹೊಲದಾಗ ಕಣಕಿ ಗೂಡು ಬಿಡ್ಯಾಕತ್ತಾರ. ನಂಗೆ ನಮ್ಮ ಇವ್ರಿಗೆ ಇಬ್ಬರಿಗೆ ಆಗಂಗಿಲ್ಲ, ಹಂಗಾಗಿ ಇಬ್ಬರಿಗೆ ಬಾ ಅಂತ ಹೇಳಿದ್ರು. ಬಂದಾರ 7 ಗಂಟೆ, ಈ ಟೈಮ್ 8 ಗಂಟೆ ಆಯ್ತು. 7 ಗಂಟೆಗೆ ಶುರು ಮಾಡಕ್ಕೆ ಮಾಡಿದ್ದೀನಿ ಕೆಲಸ. ಮೊದಲಿನ ಹಿರಿಯರು ಹೇಳ್ತಿದ್ರು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತೇಳಿ. ಅಂದ್ರೆ ರೈತರು ಮಾಡೋ ಕೆಲಸ ಎಲ್ಲದಕ್ಕಿಂತ ಹೆಚ್ಚಿಂದ ಅಂತೇಳಿ. ಬಟ್ ಈಗಿನ ಕಾಲದಾಗ ವಿದ್ಯೆ ಅನ್ನೋದನ್ನು ಅಷ್ಟು ಭಾಳ ಅಂದ್ರೆ ಭಾಳ ಮುಖ್ಯ ಆಕೈತಿ. ನಮ್ಮ ಯಜಮಾನ್ರು ಅಲ್ಲಿದಾರ. ನಾನಿಲ್ಲಿ ಕೂಡಕ್ಕೆ ಇಡಾಕತ್ತೀನಿ. ಹಗ್ಗ ಹಾಸಿ ಒಯ್ಯಾಕತ್ತಾರ, ಅಲ್ಲಿ ಗೂಡು ಬಡಿಯಾಕತ್ತಾರ. ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀರಡಕ್ಕಾಗಿತ್ತು ಸಿಕ್ಕಾಪಟ್ಟಿ. ಹೋಗಿ ನೀರು ಕೊಡೋದು, ಒಂದೇ ನೀರು ತುಂಬ್ಕೊಂಬನ್ನಿ. ಯಾರಿಗಾರ ಬೇಕಂದವ್ರಿಗೆ ಕುಡಿತಾರೆ. ನಮ್ಮ ಮನೆಯವ್ರು ಕೇಳಿನಿ ಬೇಡ ಅಂತಂದ್ರೆ ಅದಕ್ಕೆ ಸುಮ್ಮನೆ ತುಂಬ್ಕೊಂಬಂದೆ. ಸದ್ಯಕ್ಕೀಗ ಕೆಲಸ ಮಾಡೋಣಂತ್ರಿ. ಆದರೆ ಈಗ ಬರ್ತಾ ವರ್ಷಕ್ಕೆ ಹೊಲ್ದಾಗ ಕೆಲಸ ಮಾಡೋರು ಕಡಿಮೆ ಹಾಕತ್ತಾರ. ಎಜುಕೇಷನ್ ಎಷ್ಟು ಮುಖ್ಯ ಅಂತ ಹೇಳ್ತೀವಿ, ಹಂಗೆ ಹೊಲದಾಗ ಕೆಲಸ ಮಾಡೋದನ್ನು ಅಷ್ಟೇ ಮುಖ್ಯ. ರೈತರಂತಂದ್ರೆ ಗೊತ್ತಲ್ರಿ, ದೇಶಕ್ಕೆ ಅನ್ನ ಹಾಕುವ ಅನ್ನದಾತ ಅಂತ ಹೇಳ್ತಾರೆ. ಸದ್ಯಕ್ಕೀಗ ರೈತರಿಗೆ ಹೆಣ್ಣು ಸಿಗೋಲ್ಲ. ರೈತರಿಗಂತಲ್ಲ, ಹಿಂಗೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಸ್ವಲ್ಪ ಕಲ್ತವ್ರಿಗೈತಿ. ಆದರೆ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ದಿನ, ಇನ್ನೊಂದು ಸ್ವಲ್ಪ ದಿನದಲ್ಲಿ ರೈತರಿಗೆ ವ್ಯಾಲ್ಯೂ ಜಾಸ್ತಿ ಆಕೈತಿ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ. ಯಾಕಂದರೆ ಹೊಲದಲ್ಲಿ ಕೆಲಸ ಮಾಡೋರು ಕಡಿಮೆ ಆಗತ್ತಲ್ಲ, ಹಾಗಾಗಿ. ಮತ್ತು ಈಗ ಕೆಲಸದವ್ರೂ ಭಾಳ ಎಲ್ಲದಕ್ಕೂ ಮಷಿನ್ ಮ್ಯಾಗನ್ನ ಕೆಲಸ ಮಾಡ್ತಾರೆ. ಕಸಕ್ಕೆ ಎಣ್ಣೆ ಹೊಡಿತೀವಿ. ಹಾಗಾಗಿ ಕೆಲಸದವ್ರದ್ದು ಜಾಸ್ತಿ ಅವಶ್ಯಕತೆ ಬೀಳಂಗಿಲ್ಲ. ಬಟ್ ಕೆಲವೊಂದು ಕೆಲಸದವ್ರು ಬೇಕಲ್ರಿ. ಸದ್ಯಕ್ಕೆ ಮಾಡೋಣಂತ ಬರ್ರಿ ಕೆಲಸ. ಮಾತಾಡ್ಕೊತ ನಿಂತಂದ್ರೆ ಹಂಗೆ ಮಾತಾಡ್ತೇನೆ ನಾನು. ಮತ್ತೆ ಹಗ್ಗ ಹಂಗೆ ಹಾಸಿದ್ರೆ ಅಂದ್ರೆ ಬಡ್ಡಿ ಹೆಚ್ಚು ಕಡೆ ಮಾಡಿ. ಬಡ್ಡಿ ಈ ಕಡೆ ಈಗ ಹಂಗೆ ಹಾಕಿದ್ರಿ. ಇದು ಹಂಗೆ ಐತೆ, ಹಿಂಗೆ ಹಾಕಿ. ನೀರು ಕುಡ್ತೇನೆ ತೊಂಬರಿಲ್ಲ ಸರ್. ಅಂದ್ರೆ ಆ ಕಟ್ಟುದು ಆಚೆ ಕಡೆ ಇರ್ತೈತಲ್ರಿ, ಅದನ್ನ ಈಚೆ ಕಡೆ ಹಾಕಿರಿ ಅಂದ್ರೆ ಬಾಡಿ ಆಚೆ ಕಡೆ ಆಗ್ತದೆ. ಆ ಕಟ್ಟುದು ಹಾಕಿ. ಹ್ಞೂ ರೀ, ಆಚೆ ಕಡೆ ಈಗ ಜಗ್ಗುದು ಐತಲ್ಲ, ಅದನ್ನ ಈಚೆಗೆ ಹಾಕಿರಿ ಅಂದ್ರೆ ಈ ಕಡೆ ಹೋಗ್ತದೆ ಬಾಡಿ. ಈಗ ಆ ಕಡೆ ಇತ್ತಂದ್ರೆ ಈ ಕಡೆ ಹೋಗ್ತದೆ.
ನೋಡಿ ಹಾಕಿಲ್ಲ ಹಸಿ ಬಂತು ಹಿಂಗೆ ನೋಡ್ರಿ ನಮ್ದು ಕೆಲಸ ಮಾಡೋದು ಸದ್ಯಕ್ಕೆ ಕೆಲಸ ಜೋರಾಗಿ ನಡೆದೈತಿ. ಯಾವ್ಯಾವ ಕೆಲಸ ಯಾವ್ಯಾವ ಟೈಮಲ್ಲಿ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು ನೋಡ್ರಿ. ನಮ್ಮ ಮನೆಯವ್ರು ಹೆಂಗೆ ಕೆಲಸ ಮಾಡೋ ಮುಂದೆ ನನ್ನ ಜೊತೆ ಜಗಳ ಮಾಡಿದಾಗ ಸಮಾಧಾನ. ಇದನ್ನೆಲ್ಲ ನಾವು ನಮ್ಮ ತಂದೆ ತಾಯಿನೇ ನೋಡಿ ಕಲ್ತಿರೋದು. ಈಗೆಲ್ಲ ಅಗ್ರಿಕಲ್ಚರ್ ಕಾಲೇಜ್ ಅಂತ ಬಂದಾವು, ಅಲ್ಲೆಲ್ಲ ಓದಿ ಮಾಡಿ ತಿಳ್ಕೊಬೇಕು. ಬಟ್ ಇದನ್ನು ನಾವು ಹೆಂಗೆ ಅಂತಂದ್ರೆ ಸಣ್ಣವ್ರಿದ್ದಾಗ ನೋಡ್ಕೊತ ಮಾಡ್ಕೊತ ಕಲ್ಕೊತ ಬಂದವ್ರು ನೋಡ್ರಿ. ಓದಬೇಕಾಗಿಲ್ಲ, ಬರೀಬೇಕಾಗಿಲ್ಲ. ಆದ್ರೆ ಮುಂಜಾನೆ ಟೈಮ್ನಾಗ ಇದನ್ನು ಕೊಡಕ್ಕೆ ಹೋಗ್ಬೇಕು. ಹಂಗಂತೇಳಿ ಮಧ್ಯಾಹ್ನ ಟೈಮಲ್ಲಿ ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ. ಮಾಡಿದ್ರೆ ರೌದೆಲ್ಲ ಉದುರಿ ಹೋಗ್ತೈತಿ. ಒಂದು ಹೊರಿ ಹಾಕಿದನು ಮೊದಲು ಹಸಿದೈತೆ ಹಾಕಿ ಎಷ್ಟು ಒತ್ತಾಟ್ಕೊಂಡ ಹಾಕೋತ ನೋಡಿದ್ರು ಕೂಡ ಕಟ್ಟಿ ಒಟ್ನಲ್ಲಿ ಜಗಳ ಆಗ್ಬೇಕು ನನಗೆ ನಮ್ಮ ಮನೆಯವ್ರಿಗೆ. ಹಂಗೆ ಕೆಲಸಕ್ಕೆ ತಂದ್ಕೊಂಡ್ರಿ ನೀವು? ಇಲ್ರಿ, ಜಗಳ ಆದಾಗ ಒಂದು ಗಜ್ಜ, ಆಮ್ಯಾಗ ಮುಂದೆ ಸುರು ಕೆಲಸ. ಹೊಟ್ಟೆ ಕಿಚಿನ ಮೊಟ್ಟೆ ಕೊಳಿತಾರ ಅವರು. ಟೈಮು 9 ಗಂಟೆ ಆಯ್ತು ನೋಡ್ರಿ. ಬೆಳಕ್ಕೆ ಹೆಂಗೆ ಬಂದ ಹುಳ ಇರ್ತಾವಲ್ಲ ಅವು ಕಣ್ಕಿ ಒಳಗೆ ಹುಳ ತಿನ್ನಕ್ಕಂತ ಬಂದಿರ್ತಾವೆ. ಖಾಲಿ ಆತಪ್ಪ ಎಲ್ಲ ತಗೊಳ್ಳೋದು ಬೆಳೀತಾ. ಅಂಗಿ ಕಳ್ದು ಮಾಡೋರು ನಾವೆಲ್ಲ. ಇದು ನಾಷ್ಟ ಮಾಡಲ ನಾಷ್ಟ ಮಾಡ್ಕೊಂಡು ಹೋಗ್ರಿ ನಾನೀಗ ನಾಷ್ಟ ಮಾಡಕತ್ತೆ ನೋಡ್ರಿ. ನಾಷ್ಟ ಅಂದರೆ ಅವಲಕ್ಕಿ. ಅರ್ಜೆಂಟಲ್ಲಿ ಆಗೋದು ಏನು ಹೇಳ್ರಿ ಅವಲಕ್ಕಿನ. ನಮ್ಮ ಮನೆಯವರಿಗೆ ಮತ್ತು ಬಂದಾರಲ್ಲ ಅವರಿಗೆ. ನಾಷ್ಟ ಮಾಡಿ ನಾಷ್ಟ ಹಾಕಿಕೊಟ್ಟು ಆಮೇಲೆ ನೀರು ಕಾಸ್ಕೊಂಡು ಜಳಕ ಪೂಜೆ ಒಗ್ಯಾನ ಅಂದ್ರೆ ಮಧ್ಯಾಹ್ನಕ್ಕೆ ನೋಡ್ರಿ. ನಮ್ಮ ಮನೆಯೊಳಗೆ ನೀರು ಹಾಸೋದು ಇದೇನು ಮಾಡೈತೆ ಗೊತ್ತಿಲ್ಲ. ಅವಲಕ್ಕಿ ಮಾಡಿದ್ರೆ ನಾವು ಸ್ವೀಟ್ ಹಾಕ್ಬೇಕು. ನಾನು ಮತ್ತೆ ಯಾವಾಗ ಸಿಗ್ತಾನೆ ಗೊತ್ತಿಲ್ಲ. ಎಲ್ಲ ಕೆಲಸ ಆಗಿ ಮುಗಿಸ್ಕೋಬೇಕಾ, ಅದಕ್ಕೋಸ್ಕರ ಇನ್ನು ನೀರು ಕಾಸಬೇಕಿಲ್ಲ ಅಂತ ಹೊಡ್ಯಾಕೆ ನೀರು ಹಿಡಿಬೇಕು. ಇನ್ನು ಗೂಡು ಬಡಿಯಾಕತ್ತ ನಮ್ಮ ಮನೆಯವ್ರು. ಗೂಡು ಬಡಿದಿತ್ತು. ನನ್ನ ಕಣಿಕೆಲ್ಲ ಕೊಡಾಕುದ ಅಂತೇಳಿ ನಾನು ಬಂದ ನಾಷ್ಟ ಮಾಡಾಕತ್ತೆ. ಮ್ಯಾಗ ಕೊತ್ತಂಬರಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ, ಹಂಗಾಗಿ ಈಗ ಹಾಕ್ತೇನೆ. ಭಾಳ ಬೇಗ ಅವಲಕ್ಕಿ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಮಂಜು ಬಿದ್ದೈತೆ ನೋಡ್ರಿ ಇವತ್ತು. ಕಾಣಿಸಂಗಿಲ್ಲ ಇದ್ರೊಳಗೆ. ಫುಲ್ ಅಂದ್ರೆ ಫುಲ್ಲು ಮಂಜು ಬಿದ್ದುಬಿಟ್ಟೈತಿ. ಈಗ ಅಂದ್ರೆ ಕ್ಲಿಯರ್ ಆಗತೈತಿ. ನಮ್ಮ ಕೋಳಿರದು ಇಷ್ಟ ಅದ ನೋಡ್ರಿ. ಬರೀ ನರಿ ಬಾಯಿಗೆ ಹೊಂಟಾವು.
ದೊಡ್ಡ ಅಕ್ಕವು ನರಿ ಬಂದು ಹಿಡ್ಕೊಂಡಕ್ಕವು. ನಮ್ಮ ಗೌರಿ ನಮ್ಮ ಗೌರಿ ಸಗಣಿ ಗುಡಿಸಿ ಮೇವು ಹಾಕ್ಬೇಕಿಲ್ಲ. ಗುಡ್ ಮಾರ್ನಿಂಗ್ ಗೌರಿ. ನಾನೀಗ ಲಾಗ್ ಶುರು ಮಾಡಾಕತ್ತೀನಿ ನೋಡ್ರಿ. ಮುಂಜಾನೆ ಶುರು ಮಾಡಿದ್ದು ಒಳ್ಳೆ ವಿಡಿಯೋನ ಮಾಡಿಲ್ಲ. ಅಲ್ಲಿ ಡ್ರಿಪ್ಪಿನ ಪೈಪ್ ಚಾಲೂ ಮಾಡೋದೈತಿ, ಹಾಗಾಗಿ ಅಲ್ಲಿ ಹೋಗ್ಬರ್ನಂತ ಬರ್ರಿ. ಬೆಳದಿನ ಆತ ಹೋಗಿನಿಲ್ಲ, ನಿಮಗೂ ತೋರಿಸಿನಿಲ್ಲ. ಅಂದ್ರೆ ನಾವು ಹೋಗಿರ್ತೇವೆ, ವಿಡಿಯೋತಿ ಮಾಡಿಲ್ಲ. ಸೀತಾಫಲ ಅಲ್ಲ ರಾಮಫಲ. ನಾನು ಹೇಳಿದ್ನಲ್ಲ ರಾಮಫಲ ಅದ, ಸೀತಾಫಲ ಅಲ್ಲ. ಸೀತಾಫಲ ಇರೋದು ಇಲ್ಲಿ ಮನೆ ಮುಂದೆ ಅದಾವ. ಸೀತಾಫಲಕ್ಕೆ ರಾಮಫಲಕ್ಕೆ ಕಾಯಿನೂ ವ್ಯತ್ಯಾಸ ಇರ್ತೈತಿ, ಮತ್ತು ತಿನ್ನೋ ಹಣ್ಣಲ್ಲೂ ಟೇಸ್ಟ್ ವ್ಯತ್ಯಾಸ ಇರ್ತೈತಿ. ಹೊಳ್ಳಿ ಲಕ್ಷ್ಮಣ ಫಲ ಮತ್ತು ಇದಕ್ಕಿಂತ ಡಿಫ್ರೆಂಟ್ ಆಗಿರ್ತೈತಿ. ಲಕ್ಷ್ಮಣ ಫಲ ಅಂತ ಅನಿಸ್ತೈತಿ. ಕ್ಯಾನ್ಸರ್ ಇದ್ದವ್ರು ತಿನ್ನಬೇಕು, ಭಾಳ ಒಳ್ಳೆಯದ ಹೆಲ್ತಿಗೆ ಅಂತ ಹೇಳ್ತಾರೆ. ಟೈಮೀಗ 3:00 ಆಗೈತಿ. ಬಿಸಿಲು ಯಾವ ನಮ್ಮನೆ ಉರಿ ಆಗ್ತದೆ ನೋಡ್ರಿ. ಇದು ಕಬ್ಬು 4ನೇ ಕುಳೆ ಇದೆ, ತೆಗಿಬೇಕಿತ್ತು. ಬಟ್ ಇರಲಿ ಅಂತ ಹಂಗೆ ಬಿಟ್ಟಿವಿ. ಯಾಕೋ ಕಬ್ಬಷ್ಟು ಪಕ್ಕನೇ ಇಲ್ಲ. ಇನ್ನು ಮಳೆಗಾಲ ಆದಿನ ಸರಿ ಹೋಗ್ತೈತೆ, ಏನು ಮಾಡ್ತೈತೆ ಗೊತ್ತಿಲ್ಲ, ನೋಡ್ಬೇಕು. ಒಟ್ನಲ್ಲಿ ನೀರಂದ್ರೂ ಬಿಡ್ತೇವೆ ಇದಕ್ಕೆ. ಆದರೂ ಒಂಥರ ಏನಾಗೈತೆ, ಒಣಗ್ದಾಗೈತೆ. ಮತ್ತು ಆ ಕಡೆ ಚಲೋ ಐತಿ. ಈ ಕಡೆ ನೋಡ್ರಿ, ಈ ಕಡೆ ಎಲ್ಲ ಅಂಗಲ ಭಾಳ ಐತೆ. ತೆಗೆದಿದ್ರೆ ಚಲೋ ಇತ್ತೇನು. ತೆಂಗಿನ ರೆಕ್ಕೆ ಬಿದ್ದೈತೆ ನೋಡ್ರಿ. ಈ ಸಲ ತೆಂಗಿನ ಗಿಡಗಳಿಗೆ ಈ ಕಡೆ ರೋಗ ಬಿದ್ದಾವ, ಏನು ಮಾಡ್ಯಾವೇನೋ. ಯಾವ ತೆಂಗಿನ ಗಿಡಗಳು ಕಾಯಿನೇ ಇಲ್ಲರಿ. ತೆಂಗಿನಕಾಯಿ ಈಗ ಸದ್ಯಕ್ಕೆ ತೊಟ್ಟಿರ್ಬೋದು ಅಂತ ಅನಿಸ್ತತಿ. ಈಗಟ ಹಿಡ್ದ ಹೋದ ಹೊಳ್ಳಿ ಹೂತಿ ಬಿಟ್ರೆ ಎಲ್ಲ ಉದುರು ಹೊಂಟ್ಬಿಟ್ಟಾವ. ನಾವು ಹಿಂಗೆ ಹೊಲ್ದಾಗ ಬಂದಾಗ ಅಷ್ಟೇ ನಮ್ಗೆ ಬಿಸಿಲು ಅನ್ನಿಸ್ತತಿ. ಅದನ್ನು ಬಿಟ್ಟರೆ ಏನು ಬಿಸಿಲು ಅಂತ ಅನಿಸಲ್ಲ. ಕರಿಬೇವು ಹಾಕೋದು ಚಲೋನೂ ಆಗೋಗ್ತಿದೆ. ಮತ್ತೆ ಗೊತ್ತೇನೆ ಬಂದೇನಿಲ್ಲ ಹೆಂಗಿದ್ರು. ಅಲ್ಲಿ ಮನೆ ಅಂತೆಲ್ಲೂ ಚಲೋ ಆಗಲ್ತ ಕರಿಬೇವು. ಅವು ಎದ್ರಾಗ ಬಾಳೆ ಗಿಡದಾಗ ಸಿಕ್ಕಿ ಅನ್ನಕತ್ತ. ಇದು 10 ಕಪ್ ನೋಡ್ರಿ. ಇದು ಗಿಡದ ನಳ್ಳಿಗೆ ಆಗೈತೆ, ಹೆಂಗಾಗೈತೆ ಇದು ಒಂಥರ ಆಗ್ಬಿಟ್ಟೈತಿ. ನಾನು ವಿಡಿಯೋ ಮಾಡಕತ್ನ ಬಂದಿರೋ ಕೆಲಸನ ಮರೆತು ಬಿಡ್ತಾನೆ. ಮತ್ತು ಸೀಡ್ಲಿ ಬಡ್ದು ಒಂದು ತೆಂಗಿನ ಗಿಡ ಒಣಗ್ತಲ್ಲ, ಅದ್ರದ್ದು ಅರ್ಧ ಜಳ ಇದಕ್ಕೆ ಬಡ್ದೈತಿ. ಇದೇನು ಒಣಗಾಕತ್ತಿಲ್ಲ, ಈ ಕಣ್ಣು ಬೇಕೆಲ್ಲ ಒಣಗ್ಯಾವ. ಅದ ನೋಡ್ರಿ ರಾಮಫಲ. ಫುಲ್ ಕಲರ್ ಬರ್ತಾವೆ, ಪಿಂಕ್ ಕಲರ್ ಬರ್ತಾವೆ. ಪಿಂಕ್ ಕಲರ್ ಆದಾಗ ಇವ ಹಣ್ಣಾಗ್ಯಾವ ಅಂತ ಅರ್ಥ. ಕಾಣಿಸ್ತಲ್ಲ, ನಾವು ಇವ್ನು ಜಾಸ್ತಿ ತಿನ್ನಂಗಿಲ್ಲ, ಬಟ್ ಪಕ್ಷಿಗಳು ತಿಂತಾವೆ. ಈಗ ನಾವು ಯಾವುದೋ ಒಂದು ಫ್ರೂಟ್ ತೊಗೊಂಡು ಇದನ್ನು ಮಾಡ್ತೇವೆ, ಅದ್ರೊಳಗೆ ಮತ್ತು ಶುಗರ್ ಆ್ಯಡ್ ಮಾಡಿ ಏನು ಜ್ಯೂಸು ಗೀಸು ಅಂತೇಳಿ ಹಂಗೆ ಮಾಡ್ಕೊಂಡು ತಿನ್ನೋ ಬದಲು ನಾವು ಡೈರೆಕ್ಟ್ ಹಣ್ಣು ಏನು ಸೇವನೆ ಮಾಡ್ತೀವಲ್ಲ, ಅದರಲ್ಲಿ ಏನು ಸಿಗೋ ವಿಟಮಿನ್ ಪ್ರೋಟೀನ್ ಏನು ಸಿಗ್ತೈತಿಲ್ಲ, ಅದು ನಮಗಿನ್ನೂ ಜಾಸ್ತಿ ಹೇರಳವಾಗಿ ಸಿಗ್ತೈತಿ. ನಾವು ಏನೇನೋ ಮಿಕ್ಸ್ ಮಾಡಿ ಇದನ್ನು ಮಾಡಿ ಐಸ್ ಕ್ರೀಮು ಕೇಕು ಅದರಲ್ಲಿ ಮತ್ತು ಎಕ್ಸ್ಟ್ರಾ ನಾವು ಏನಾದರೂ ಆ್ಯಡ್ ಮಾಡಿರ್ತೀವಲ್ಲ. ಬಟ್ ಅದಕ್ಕಿಂತ ಡೈರೆಕ್ಟ್ ಹಣ್ಣು ತಿನ್ನೋದನ್ನ ಭಾಳ ಒಳ್ಳೆಯದು.
ಈ ಸಲ ಕಾಯಿ ದೊಡ್ಡವಾಗಿಲ್ಲ, ಇನ್ನೂ ದೊಡ್ಡ ಹೋಗ್ತಾವ, ಏನು ಮಾಡ್ತಾವೆ ಗೊತ್ತಿಲ್ಲ, ಕಾದು ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಇಷ್ಟು ದೊಡ್ಡದಾವ ನೋಡ್ರಿ. ಫುಲ್ ಕಲರ್ ಬರ್ತಾವೆ. ಒಂದೇ ವಾಲಿ ಬಿಟ್ಟೇವಿ ಇದನ್ನ, ಆ ಕಡೆಯಿಂದೆಲ್ಲ ಆ ಕಡೆ ಹೊಲಗಳಿಗೆ ಇದಕ್ಕೈತಿ ಬೆಳೆ ಬೆಳೆಯಂಗಿಲ್ಲ ಅಂತೇಳಿ ಆ ಕಡೆ ಎಲ್ಲ ಸಾವಿರ ಗಿಡಗಳು ರಗಡು ಹುಟ್ಟಿರ್ತಾವೆ. ಬಟ್ ನಾವು ಕಿತ್ತೊಗಿತೀವಿ. ಬಾಳೆ ಗಿಡ ಹೂ ಬಿಡಾಗದೈತೆ ನೋಡ್ರಿ ಚಂದ. ಇವತ್ತು ಚಾವಿ ಚಾಲು ಮಾಡ್ಬೇಕಾಗಿರೋದು ನಾನು. ಇಲ್ಲೇ ಒಂದು ಜೋಡಿಸಿಲ್ಲ ಅಂದ್ರೆ ಡ್ರಿಪ್ಪಿನ ಇಷ್ಟ ನೋಡ್ರಿ, ಬಂದ್ ಮಾಡೋದು ಚಾಲು ಮಾಡೋದು. ಈ ಕಡೆಯಿಂದ ಚಾಲು ಮಾಡ್ಕೊತ ಹೋಗೋದೇನು. ನಮ್ಮ ಮನೆಯವರೆಲ್ಲ ನೀರು ಹಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಹುಂಚಿ ಗಿಡಗಳದಾವ. ನಾನು ಒಂದ್ಸಲ ತೋರ್ಸಿನಿ ನೋಡ್ರಿ, ಅಲ್ಲಿ ಬಿದ್ದಿದ್ದು ಹುಂಚಿನ ತೊಗೊಂಬಂದಾರ. ಅದನ್ನು ಬೆಳೆದ ಇಟ್ಕೋಬೇಕು. ಇವು ಹಣ್ಣು ಆತಂದ್ರೆ ಉದುರು ಬೀಳಾಕ್ ಶುರು ಹೋಗ್ತಾವ ಇವು ಹುಂಚೆನ್. ಇನ್ನು ಬ್ಯಾಸ್ಗೆ ಬಂತಲ್ಲ, ಹುಂಚಿನ ಸೀಸನ್ ಶುರು ಆಗ್ತೈತಿ. ಹುಂಚೆನ್ನ ಬಡದ ವಾವ್ ಡಾರ್ ಹಣ್ಣು ಐತಿ ನೋಡ್ರಿ. ಅಂದ್ರೆ ಡಾರ್ ಹಣ್ಣು ಅಂದ್ರೆ ಸಿಕ್ಕಾಬಿಟ್ಟು ಇಷ್ಟ. ಅಂದರೆ ನಾವು ಡಾರ್ ಹಣ್ಣು ಅಂತೀವಿ ಇದಕ್ಕೆ, ನೀವೇನಂತೀರಿ ನೋಡ್ರಿ. ಹಣ್ಣಾಗಿರೋದಿಲ್ಲ, ಈ ಥರ ಇರ್ತೈತೆ ನೋಡ್ರಿ. ಹುಂಚೆನ್ ನೋಡಿದ್ರೆ ಹುಂಚಿ ಜೀಗಳು ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗೈತಿ. ಮೊದಲೆಲ್ಲ ತಿನ್ನೋಕ್ಕಿಂತ ಮುಂಚೆ ಬಾಯಾಗ ಜೋಳ ನೀರು ಬರಾಕತ್ತು. ಹುಳಿ ಸ್ವಲ್ಪ ಒಂದೊಂದು ಹುಂಚೆನೂ ಅಷ್ಟು ಹುಳಿ ಇರಂಗಿಲ್ಲ, ತಿನ್ನಕ್ಕೆ ಎಷ್ಟು ರುಚಿ ಇರ್ತಾವೆ ಕಾಯಿ. ಭಾಳ ಹುಳಿ ಐತ್ರಿ ಇದು ಹುಂಚೆನ್. ಇದನ್ನು ಬೆಳೆದ ಸ್ವಚ್ಛ ಮಾಡಿ ತಗೋತೇನೆ. ನಮ್ಮ ಯಜಮಾನ್ರು ಬರ್ತಾರೆ ಅಷ್ಟೊತ್ತಾಗಲೇ. ದೊಡ್ಡ ದಾಸಿ ರಪ್ಪ ಬಡದಿದ್ರೆ ಅದೆಲ್ಲ ಜಲ್ದಿನ ಸಣ್ಣದಕ್ಕೆ ಸಣ್ಣ ತೊಗೊಂಡು ನಾನು. ಇದ್ರೊಳಗೆ ಹಾಕಿದ್ರಕ್ಕಿತ್ತು ನೋಡ್ರಿ, ಇದ್ರೊಳಗೆ ಹಾಕಿದ್ರೊಳಗೆ ಬಡ್ದಿದ್ದು ಜಲ್ದಿನ ಹಾಕಿತ್ತು. ಬುದ್ಧಿಗಡಿ ತಿಳಿಲಾರ್ದಕ್ಕಿ ಮೊದಲು ಬೆಳೆ. ಇಲ್ಲೊಂದು ಐತೆ ನೋಡ್ರಿ, ಅದ್ರ ಹುಳಿ ಭಾಳ ಐತಪ್ಪ, ತಿನ್ನಕ್ಕಾಗಂಗಿಲ್ಲ. ಒಂದೊಂದು ಹುಂಚೆನ್ ಎಷ್ಟು ರುಚಿ ಇರ್ತಾವೆ, ತಿನ್ನಕ್ಕೆ ಹುಳಿನೇ ಇರಂಗಿಲ್ಲ ಒಂಚೂರು, ತಿನ್ನಕ್ಕೆ ಮಸ್ತ್ ರುಚಿ ಇರ್ತಾವೆ. ಅಂತ ಹುಂಚಿ ಚಿಗಳಿ ಮಾಡ್ತೇವಲ್ಲ, ರುಚಿ ಇರ್ತಾವೆ.
ಈ ಲಾಗಲ್ಲಿ ಏನು ಮಾಡೋಂಗಿಲ್ಲ, ಯಾವುದಾದ್ರೂ ಒಂದು ಲಾಗಲ್ಲಿ ಮಾಡೀನಿ ಅಂದ್ರೆ ಶೇರ್ ಮಾಡ್ತೇನೆ. ನೆಕ್ಸ್ಟ್ ಲಾಗಲ್ಲಿ ಹಾಕಿ. ನಮ್ಮ ಯಜಮಾನ್ರು ಬಂದರು. ಅಲ್ಲೊಂದು ಪ್ಯಾರ್ಲನ್ ಆಗೈತಿ, ಅದ್ರ ಅದು ಕೊಳೆಯಾಕತೈತಿ ನೋಡ್ರಿ. ಅಲ್ಲಿ ಹುಳ ಹತ್ತಿರ್ಬೋದು ಮೋಸ್ಟ್ಲಿ. ಒಂದು ಮುಂಜಾನೆಗ ಹೋಗಿ ಈಗ ಬರೋದು ಊರು ಬಿಸ್ಲಾಗ. ನಾನು ಹಳ್ಳಿಗೆ ಕುಂತ್ಕೊಂಡು ಮಾತಾಡಕತ್ತೀನಿ. ಡ್ರಿಪ್ ಇದನ್ನು ಮಾಡಿ ಬಂದೇನು ನೋಡ್ರಿ, ಚಾಲು ಮಾಡಿ ಬಂದೇನು. ಎಲ್ಲಿ ಗಾಳಿ ನೋಡ್ರಿ, ಇಲ್ಲಿ ಸುಂಟ್ರ ಗಾಳಿ, ಸುಂಟ್ರು. ಅಯ್ಯೋ, ನಾವು ದೇವಗಾಳಿ ಅಂತಿದ್ವಿ, ಅಲ್ಲಿಂದ ಮನಗಂಡ ಬಂದದ್ದು. ನಾವು ವಿಡಿಯೋ ಮಾಡೋಕೆ ಕರೆಕ್ಟ್ ಹೋಗುತ್ತೆ, ಕಾಣಿಸ್ತೈತಿ ಇಲ್ಲಿ ನೋಡ್ರಿ. ಇಲ್ಲಿ ಹೋಗೋದು ಬ್ಯಾಸಿಗೆ ಬರ್ತಾವ ನಾವು. ಹೌದು, ಅಲ್ಲಿ ಆಡ ಬಿಟ್ಟಿತ್ತು ನೋಡು. ಇಲ್ಲ, ನಾನೀಗ ರಾತ್ರಿ ಊಟದ ಅಡುಗೆ ತಯಾರಿ ಮಾಡಕತ್ತೀನಿ. ಇವತ್ತ ನಾನ್ ವೆಜ್ ನಮ್ಮ ಮನೆಯಾಗ. ನಾನ್ ವೆಜ್ ಅಂದ್ರೆ ಮಟನ್ ಮಾಡಕತ್ತೀನಿ, ಚಿಕನ್ ಅಲ್ಲ. ನಮ್ಮ ಮನೆಯವ್ರಿಗೆ ಮಟನ್ ಅಂದ್ರೆ ಇಷ್ಟ. ನಾನು ಮಟನ್ ತಿಂತೇನೆ, ಅಷ್ಟೊಂದಿಲ್ಲ. ಎಲ್ಲಾನು ತಿಂತೇನೆ, ಅಷ್ಟೊಂದಿಲ್ಲ ಅಂತ ಒಟ್ಟು ಅಂತೀರಿ. ನಾನ್ ವೆಜ್ ಅಷ್ಟು ಇಷ್ಟ ಆಗಂಗಿಲ್ಲ. ಬಟ್ ನಮ್ಮ ಮನೆಯವ್ರು ತರ್ತಾರೆ ಅಂದ್ರೆ ನಾನು ತಿನ್ನಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ, ಹಾಗೆ ತಿನ್ನೋದು. ನನಗೆ ಎಷ್ಟೊಂದು ಒಂದು 15 ದಿನದಾಗ ಅಥವಾ ಒಂದು ತಿಂಗಳದಾಗ ಅಂತ ಅನಿಸ್ತೈತಿ. ಏನು ನೋಡ್ರಿ, ಏನು ನೋಡಿದ್ರೆ ಓದಾಗ್ಬೋದು, ಎಲ್ಲ ಓದಿದ್ರೆ ಓದ್ತೀವಿ. ನನಗೆ ಯಾಕಂತ ಗೊತ್ತಿಲ್ಲ. ನನಗೆ ಹೆವಿ ಟೆನ್ಷನ್ ಮಾಡ್ಕೊಂಡಿದ್ದು ಕಾತೋ ಮತ್ತೊಂದು ಕಾತೋ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದೆ ಅವಾಗ ಈಗ 1 ವರ್ಷದಿಂದ ಸರ್ಜರಿ ಆತಲ್ಲ, ಅವಾಗ ಹೇರ್ ಇಷ್ಟು ಲಾಸ್ ಆಕ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅವಾಗೇನು ಹೋಗ್ಲಿಲ್ಲ. ಈಗ ಈಗ ಅವ್ರು ಬೇಜಾರ ಆಗೈತಿ. ಕುಕ್ಕರ್ನಾಗ ಮಟನ್ ಕುಡ್ಸಾಕತ್ತೀನಿ. ವೆಜಿಟೇರಿಯನ್ ಜಾಸ್ತಿ ಇರೋದ್ರಿಂದಾಗ ನಮ್ಮ ರೆಸಿಪಿ ಏನು ಶೇರ್ ಮಾಡಾಕತ್ತಿಲ್ಲ, ಯಾಕಂದ್ರೆ ಅವ್ರ ಪಾಪ ನೋಡೋರಿಗೆ ಒಂಥರ ಅನಿಸ್ತೈತಿ. ಅದಕ್ಕೋಸ್ಕರ ಎಕ್ಸ್ಟ್ರಾ ಮಸಾಲೆ ಅಂತ ನಾನು ಏನು ಹಾಕಂಗಿಲ್ಲ. ಇಲ್ಲಿ ಮೊನ್ನೆ ಖಾರ ಕುಟ್ಕೊಂಬಂದಿವಲ್ಲ, ಇದು ಮಸ್ತ್ ಖಾರ, ಇದನ್ನ ಹಾಕ್ಕೋತೀನಿ. ಅರ್ಶಿಣ ಪುಡಿ ಹಾಕಿ ಇದು ಮಾಡ್ಕೊಂಡಿವಿ. ಖಾರ ಕಡಿಮೆ ಇದೆ, ಮಾಡ್ಕೊಳ್ಬೇಕು. ಇಲ್ಲಿ ಟೊಮೆಟೊ, ಕೊತ್ತಂಬರಿ ಮತ್ತು ಕೊಬ್ಬರಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡಿವಿ. ಸ್ವಲ್ಪ ಗ್ರೇವಿ ಸಾರು ಮಾಡ್ತೀನಿ, ಸುಕ್ಕ ಮತ್ತು ಸಾರು ಎರಡು ಮಾಡ್ತೀನಿ. ಅರ್ಧ kg ತಂದರೆ 1 kg ತಂದರೆ ಹೋಗ್ತೀವಿ. ಅರ್ಧ kg ಇರ್ಬೋದು, ಸ್ವಲ್ಪ 3-4 kg ಇರ್ಬೋದು. ನಾನು ಅರ್ಧ kg ತೊಗೊಂಬ ಅಂತ ಹೇಳಿದ್ನಿ. ಇಲ್ಲ, ನಂಗೆ ಮಟನ್ ತಿನ್ನೋಂಗೈತೆ ಅಂತ ಒಂದು ಸಣ್ಣ ಹಚ್ಚಿಬಿಟ್ಟಿದ್ರು ಅವರು. ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿನಿ. ಆದರೂ ಸ್ವಲ್ಪ ಇಲ್ಲೇ ಉಪ್ಪು ಹಾಕೋಬೇಕಾ. ನಾನು ಜಾಸ್ತಿ ನಾವು ನಾನ್ ವೆಜ್ ಏನು ಮಾಡ್ತೇವಲ್ಲ, ಮಸಾಲೆ ಹುರಿದು ಮಾಡೋದು ಭಾಳ ಕಡಿಮೆ. ಯಾಕಂದರೆ ಮಸಾಲೆ ಖಾರನೇ ಇರ್ತೈತಲ್ಲ ನಮ್ದು, ಹಾಗಾಗಿ ಅದ ಖಾರನೂ ಹಾಕ್ತೇವೆ. ಎಕ್ಸ್ಟ್ರಾ ಮಸಾಲೆ ಅಂತ ಏನು ಹಾಕಂಗಿಲ್ಲ. ಕೆಲವರ ಚಿಕನ್ ರೆಸಿಪಿ ಹಿಂಗೆ ಮಾಡಿದಾಗ ಶೇರ್ ಮಾಡ್ಕೋದವ್ರು ಏನು ಹೇಳ್ತೀವಿ. ಸಿಂಪಲ್ ಏನಿಲ್ಲ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಹಾಕಿ ಒಗ್ಗರಣೆ ಹಾಕಿ ನಾವು ಖಾರ ಹಾಕ್ತೇವೆ. ಮತ್ತು ಇದು ಕೊಬ್ಬರಿ ಕಂಪಲ್ಸರಿ ಹಾಕ್ತೇವೆ ನಾವು, ಚಿಕನ್ ಆಗಲಿ ಮಟನ್ ಆಗಲಿ. ಅಷ್ಟು ಹಾಕೊಂಡು ಬಿಟ್ಟು ಅಂದ್ರೆ ರೆಡಿ ಆಗ್ತದೆ. ಖಾರ ಉಪ್ಪ ರುಚಿಗೆ ತಕ್ಕಷ್ಟು. ಮಧ್ಯಾಹ್ನ ಊಟ ನಮ್ಮ ಮನೆಯವರು ಮಾಡಿಲ್ಲ, ನಾನು ಮಾಡಿಲ್ಲ. ಹಾಗಾಗಿ ಜಲ್ದಿನ ಅಡುಗೆ ಮಾಡಾಕತ್ತೀನಿ ನಾನು. ನಾನ್ ವೆಜ್ ಜಾಸ್ತಿ ಯಾರಿಗೂ ಇಷ್ಟ ಅಂತ ಹೇಳ್ರಿ. ನಾನ್ ವೆಜಿಟೇರಿಯನ್ಗೆ ಇಷ್ಟ ಆಗಿ ಆಕೈತಿ.
ಇದು ಜಾಸ್ತಿ ಎಲಗ ಐತಿಪ್ಪ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ, ಊಟ ಮಾಡೋ ಮುಂದೆ ಸಿಗ್ತೇನೆ. ನಾನು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ. ಫ್ರೆಂಡ್ಸ್ ನಾನೀಗ ಇಲ್ಲಿ ಈ ಕಡೆ ಸುಕ್ಕ ಹಾಕಿ ಸಾರು ಮಾಡಕ್ಕಿಟ್ಟೇನಿ. ಈಗ ಗೀ ರೈಸ್ ಮಾಡ್ತೀನಿ. ಭಾಳ ದಿನ ಆಗೈತೆ ಮಾಡೋಕ್ಕೆ, ಎಲ್ಲ ವರ್ಷಗಟ್ಲಿನ ಆಗೈತೆ ಅಂತ ಅನಿಸ್ತೈತಿ. ಗೀ ರೈಸ್ ಮಾಡೋಣ ಅಂತ ಬರ್ರಿ. ಗೀ ರೈಸ್ ಅಂದ್ರೆ ಗೀ ಇಲ್ದ ಹೆಂಗೈತೆ ಹೇಳ್ರಿ. ಈ ಬೇಕಾದ್ರೆ ಅರ್ಧ ತುಪ್ಪ ಅರ್ಧ ಎಣ್ಣೆನಾದ್ರೂ ಹಾಕ್ಬೋದು. ನಾವು ಈಗ ರೆಸ್ಟೋರೆಂಟಲ್ಲೆಲ್ಲ ಗೀ ರೈಸ್ ತಿಂತೇವಲ್ಲ, ಅದ್ರೊಳಗೆ ಸ್ವಲ್ಪ ಗೀ ಮತ್ತು ಡಾಲ್ಡಾನೇ ಜಾಸ್ತಿ ಇರ್ತದೆ ಅಂತ ಅನಿಸ್ತೈತಿ. ಈಗ ಇಲ್ಲೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ. ಉಳ್ಳಾಗಡ್ಡಿ, ದ್ರಾಕ್ಷಿ, ಗೋಡಂಬಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಿ. ತುಪ್ಪ ಎಲ್ಲ ಸ್ವಲ್ಪ ಜಲ್ದಿನೇ ಹಾಕೋತೀನಿ. ನೀನು ಖಾರಕ್ಕೆ ಎಷ್ಟು ಬೇಕು ನೋಡಷ್ಟು. ಅನ್ನ ಮಾಡಿ ನಾವು ಸಪ್ರೇಟ್ ಒಗ್ಗರಣೆ ಕೊಟ್ಕೋಬೋದು. ಬಟ್ ನಾನಿಲ್ಲೇ ಒಮ್ಮೆ ಮಾಡಾಕತ್ತೆ ನೋಡ್ರಿ. ಅನ್ನ ಮಾಡಿ ಇಟ್ಕೊಂಡು ಒಗ್ಗರಣೆ ಏನು ಕೊಟ್ಕೊಳಕತ್ತಿಲ್ಲ. ಮಸ್ತ್ ಆಕೈತಿ ಹಿಂಗೆ ಮಾಡಿದ್ರು. ನಾನು ಕುಕ್ಕರ್ನಾಗಾದ್ರೂ ಮಾಡ್ಬೋದು, ಕುಕ್ಕರ್ನಾಗ ಮಸ್ತ್ ಆಕೈತಿ. ಕುಕ್ಕರ್ನಾಗ ಮಾಡಿದ್ರು ಬೆಟ್ರ್ ಇತ್ತ ಅಂತ. ತುಪ್ಪ ಎಲ್ಲ ಹಾಗಾಗಿ ನೋಡಿ ಜಾಸ್ತಿ ಬರ್ತಿರ್ತೈತಿ. ಈಗ ಖಾರಕ್ಕೆ ಅನುಗುಣವಾಗಿ ನಾವು ಮೆಣಸಿನ್ಕಾಯಿ ಎಣ್ಣೆಯೊಳಗೆ ಪೂರ್ತಿ ಫ್ರೈ ಆಗ್ಬೇಕು ಇವು. ನಾನು ಎಷ್ಟು ತುಪ್ಪ ಹಾಕೊಂಡಿಲ್ಲ, ಸ್ವಲ್ಪ ಎಣ್ಣೆ ಹಾಕೋಬೇಕಿತ್ತು ಅಂತ ಹಾಕ್ಕೊಂಡು ಮೊದಲು ಹಾಕ್ಬೇಕಿತ್ತು. ಅಂದ್ರೆ ತುಪ್ಪನೇ ಜಾಸ್ತಿ ಹಾಕೀನಿ ಇರಲಿ ಅಂತ ಸ್ವಲ್ಪ. ಅಂದ್ರೆ ನೋಡಿ ಹೇಳೋದು ಕಡಿಮೆ ಇರ್ತೈತಿ. ಇಲ್ಲೇ ಪುದೀನ ತೊಗೊಂಡೇನಿ, ಮತ್ತು ಇದು ಬಿರಿಯಾನಿ ಎಲೆ ಅಂತಾರಲ್ಲ ಅದು ಹರಿದು ಇಟ್ಟಿದ್ನಿ, ಒಣಗೈತೆ ಅದು ಪರವಾಗಿಲ್ಲ. ಇಲ್ಲೇ ಸ್ವಲ್ಪ ನಾವು ಹಿಂಗೆಲ್ಲ ಹೊರಗಡೆ ಊಟಕ್ಕೆ ಹೋದಾಗ ನಮ್ಮ ಮನೆಯವ್ರು ಗೀ ರೈಸ್ ಹೇಳ, ಜೀರಾ ರೈಸ್ ಹೇಳ ಅಂತ ಇರ್ತಾರೆ. ನಂಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ. ಬ್ಯಾಡ ಅಂತಂದ್ರೆ ಅವ್ರು ಬೇಜಾರಾಗ್ತೈತಿ. ಬಟ್ ಅಲ್ಲಿ ಯಾವುದು ಪೂರ್ತಿ ತುಪ್ಪನ ಹಾಕಿರ್ತಾರಂತ ಹೇಳಕ್ಕೆ ಆಗಂಗಿಲ್ಲ. ಲಾಸ್ಟಿಗೆ ಇದು ಫ್ರೈ ಆಗಲಿ, ಆಮ್ಯಾಗ ಗೋಡಂಬಿ ದ್ರಾಕ್ಷಿ ಹಾಕೋತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೇನ್ ಇದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅವು ಮಾಡಿಟ್ಟಿದ್ನೆಲ್ಲ ಇನ್ನಿಷ್ಟ ಐತೆ ನೋಡ್ರಿ. ಜಾಸ್ತಿ ನಾನ್ ವೆಜ್ ಮಾಡಿದ್ರೆ ನಾನ್ ವೆಜ್ಗೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ವೆಜ್ ಅದು ಪಲಾವ್ಗೆಲ್ಲ ಮಾಡಿರ್ತೀನಲ್ಲ, ಮಸಾಲೆ ರೈಸ್ ಅದಕ್ಕೆ ಹಸಿ ವಾಸನೆ ಹೋಗ್ಬೇಕಾ. ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಮಸ್ತ್ ಪಟ್ಟಿ ಫ್ರೈ ಆಗ್ಬೇಕು, ಕಲರ್ ಚೇಂಜ್ ಆಗ್ಬೇಕು. ಕಲರ್ ಚೇಂಜ್ ಅದು ಈಗ ಏನು ಮಾಡ್ತೇನೆ ಅಂದರೆ ಈ ಗೋಡಂಬಿ ದ್ರಾಕ್ಷಿ ಇದಾವಲ್ಲ ನಾನು ಹಾಕೋತೇನೆ. ಜಾಸ್ತಿ ಹಾಕ್ತೇನೆ ನಾನು. ಭಾಳ ದಿನ ಆಗೈತಿ ಪದ್ಧತಿ ಸೀರೆ ಮಾಡಿ ಪದ್ಧತಿ ಸೀರೆ ಊಟ ಮಾಡಿದ್ರೆ ಅದಂತೀವಿ. ವಾವ್, ನಾನಿಲ್ಲಿ ಇದು ಚಕ್ಕೆ, ಏಲಕ್ಕಿ, ಲವಂಗ ಇದನ್ನೆಲ್ಲನೂ ಹಾಕೋಬೇಕು. ಬಟ್ ನಾನು ಏನು ಮಾಡಿದೆ ಅಂದ್ರೆ ಏಲಕ್ಕಿ ಖಾಲಿ ಆಗಿದ್ದು, ಏಲಕ್ಕಿ ತರಿಸೀನಿ. ಈಗ ಏಲಕ್ಕಿನೂ ಚಲೋ ಇಲ್ಲ ನೋಡ್ರಿ. ಎಲ್ಲಿ ಮಸಾಲೆ ಅಂಗಡಿ ತಂದಿಲ್ಲ ನಮ್ಮ ದೇಶನ. ವಾ ಚಮಚೆ ಕಾಲತ್ತಿದ್ದು ಏಲಕ್ಕಿ ಹಾಕಿದೆ. ಲವಂಗ ಕಾಲಿಗೆ ಇದು ಚಕ್ರ ಮಗ್ಗು, ಸ್ವಲ್ಪ ಶಾಜೀರಿಗೆ ಹಾಕ್ತೀನಿ. ನಾನು ಮಾತಾಡ್ಸೋಕೆ ಬನ್ನಿ ನಿಂದ್ರಿಗೆ. ಅದು ಇದು ಸರ್
ಪಪ್ಪಿ ಗುಡ್ಡೆ ಅಂತ ತೊಗೊಂಬಂದ್ಬಿಡು, ಪಪ್ಪಿ ಗುಡ್ಡೆ ಹಾಕಿಬಿಡ್ತೇನೆ. ಏನೋ ಮರ್ತನಪ್ಪ ನಾನು. ಈ ಪಲಾವ್ ಎಲೆ ಉರಿ ಇಟ್ಕೋತೀನಿ. ದ್ರಾಕ್ಷಿ ಹಾಕಿಲ್ಲ, ದ್ರಾಕ್ಷಿ ಒಟ್ಟು ಚಂದ ಇರ್ತಾವೆ. ಇದು ಸ್ವಲ್ಪ ಕ್ರಶ್ ಮಾಡಿ ಇದು ಏನಂತಾರೆ ಪೌಡರ್ ಮಾಡಿ ಹಾಕೊಂಡ್ರೆ ಇನ್ನೂ ಬೆಸ್ಟ್. ಇದು ಚಕ್ರ ಮುಗ್ಗಟ್ಟಿ ನಾವು ಇದನ್ನ ಗರಂ ಮಸಾಲ ಬೇಕಿದ್ರೆ ಹಾಕ್ಬೋದಿಲ್ಲ, ಸ್ಕಿಪ್ ಮಾಡ್ಬೋದು. ಇನ್ನಷ್ಟು ಹಾಕಿರ್ತೆಲ್ಲ ಮಸ್ತಾಗಿರ್ತೈತಿ, ಅಂದರೆ ಎಕ್ಸ್ಟ್ರಾ ರುಚಿ ಕೊಡ್ತೈತಿ ಅಂತ ನಮಗೆ. ಏಲಕ್ಕಿ ಕಾಲಿಗೆ ಅವನು ಇದು ಲವಂಗ ಕಾಲಿಗೆ ಅವನು ಇಂಟೆಸ್ಟ್ ಲವಂಗ ನಾನು ಹಿಂಗಾರಿ ಗಡಬಡ ಮಾಡ್ತೇನೆ. ಈಗ ಇವ ಬಾಸ್ಮತಿ ರೈಸ್ ಇವನ್ನ ತೊಳೆದು ಇಟ್ಕೊಂಡಿದ್ವಿ. ಅಯ್ಯೋ ಅನ್ನ ಇರ್ತೈತಿ ಬೋಗಾನಿ. ಬಹುಶಃ ಅನ್ನ ಇಡಿಸಲ್ಲ ಅಂತ ಅನಿಸ್ತೈತಿ, ನೋಡ್ಬೇಕು. ಸುರು ಮಾಡಂಗಿಲ್ಲ. 5-10 ನಿಮಿಷ ನಾವು ತೊಳೆದಿಟ್ಕೋಬೇಕಿನ್ನು ಅಡ್ವಾನ್ಸ್. ನನಗೀಗ ಬಾಯಿ ಜುಳು ನೀರು ಬರಾಕತ್ತಾವ. ಲವಂಗ ಒಂದು ಸಿಗ್ಲಿಲ್ಲ ನೋಡ್ರಿ ನನಗೆ. ಬಹುಶಃ ಲವಂಗ ಖಾಲಿಗೆ ಅಂತ ಅನಿಸ್ತೈತಿ. ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೋತೀನಿ. ತುಪ್ಪ ಹಾಕಿರ್ತೀವಲ್ಲ, ತುಪ್ಪದ ಫ್ಲೇವರ್ ಅಂದ್ರೆ ಮಸ್ತ್ ಬರ್ತೈತಿ. ಕೊತ್ತಂಬರಿ ಲಾಸ್ಟಿಗೆ ಕಟ್ ಮಾಡಿ ಹಾಕ್ತೀನಿ. ಈಗ ನೀರು ಎಷ್ಟು ಬೇಕಲ್ಲ ಅನ್ನಗಾಕ ಅಷ್ಟು ನೀರು ಹಾಕ್ಕೊಂಡ್ರೆ, ನೀರು ಹಾಕ್ಕೊಂಡು ಬೈ ಮುಚ್ಚಿ ಇಟ್ಬಿಡಿ ನೋಡ್ರಿ. ಬಹುಶಃ ಕಲೆಗೆ ಅಂತ ಅನಿಸ್ತಿದೆ. ಇದ್ರಾಗ ಇಟ್ಟಿರ್ತೇನೆ ನಾನು ಲವಂಗ. ಏನ್ ಮಾಡಾಕತ್ತೈತದ ಲವಂಗ ಸಿಕ್ಕು ಒಳಗೆ ಮುಕ್ಕೊಳಕತ್ತೈತನ. ಯಾಕೆ ಪಪ್ಪಿ